ಇದೊಂದು ಒಂದು ಮಾಳಿಂಗರೇನ ಸಂಪ್ರದಾಯದಾಗ ಬಂದವನ್ನ ಇವ್ ಎಡ್ರದಾಗ ಯಾವಾದ್ರಿಂದ ಚಲ್ತಿ ಆಗ್ಯದ್ರನ್ನ ಮುದುಕ್ ಎಡ್ಡು ಅಲ್ಲೇ ಬಿಡ್ತದು. ಇದು ದಿಗ್ರೆ ಹಿಡಿತೀನಿ ಕೆಲಸ ಕೊಡುದಿಲ್ಲ ನನಗಂದ ಎಡ್ಡು ಅಲ್ಲೇ ಬಿಡಿಕೆ ಸಮುದ್ರ ಮತನಾಗುವಂತ ಸಂದರ್ಭದಾಗ ಯಾಕೆ ಇದೇ ಮೊದಲು ಹೇಳ್ಬೇಕಾಗಿತ್ತು. ಬರೀ ಸುಮ್ಮನೆ ಓಡಾಡುದು ಸಣ್ಣವ್ರ ಬುದ್ಧಿ ಓಡಾಡುದು ನೋಡ್ರಿ. ಓಡಾಡಿ ದನ ಕಾಯ್ದ್ರೆ ದಂಡ ಹತ್ತದಲ್ಲ ಮುತ್ಯ ಒಂದ್ ಹಿಡಿಬೇಕು. ಅದು ಹೇಳು ಏನ ಈ ಕಡೆ ಅಂಶದ ಮುತ್ಯನ ಸಂಪ್ರದಾಯದಿಂದ ಬಂದದು, ಏನ ಮಾಳಿಂಗರಾಯನ ಸಂಪ್ರದಾಯದಿಂದ ಬಂದದು. ಇನ್ನು ಇದು ಹಿಂಗ್ ಕೇಳ್ತೀನ ಏನು ಸಮುದ್ರ ಮತನವಾಗುವಂತ ಸಂದರ್ಭದೊಳಗೆ ದೇವಾನ ದೇವತೆಯರ ಆಶೀರ್ವಾದ ಮಾಡಿದ್ರೆ ಅಲ್ಲಿದಿಂದ ಬಂದದು. ಈ ಮೂರ್ರಾಗ ಯಾವಾದ್ರದಿಂದ ಬಂದಾದ ನೀನೇ ಹೇಳ್ಬೇಕು. ಹೆಂಗ್ರಿ ಮೂರ್ ಹತ್ರ ಹೇಳುದು. ಇದ್ರಾಗ ನೀವು ದೇವರು ಯಾವ್ದು ಕರೆ ಹಾಕ್ತೀರ ನನ್ಗೆ ಹೇಳ್ರಿ ನೋಡೋಣ. ಹುಡುಕೋತೀನಿ ಹೌದೇನ್ರಿ? ಅದಕ್ಕೆ ನಮಗೇನು ಕೇಳ್ಯಾರ, ಉಂಡಾಡ ಪದಮಗೊಂಡ ಹೊತ್ತಿಗೆ ನೇಗಿಲು ಹಚ್ಚದ. ನೇಗಿಲು ಹಚ್ಚುವಂತ ಸಂದರ್ಭದೊಳಗ ಹುತ್ತಿನ ಕುರಿ ಎಲ್ಲ ಎದ್ದು ಬಂದಾವ. ಅವಾಗ ಶಿಂಬಿಗೋಡಿನ ಟಗರು ಒಂದು ಅದರೊಳಗೆ ಹುತ್ತಿನಾಗೆ ಇತ್ತು. ಇತ್ತಪ್ಪ ಅಂದ್ರ ಅದು ಹೊರಗೆ ಬಂದಾದಂದ್ರೆ ಯಾವಾಗ ಬಂದಾದ, ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ, ಇಷ್ಟು ಪ್ರಶ್ನೆ ಕೇಳ್ಯಾರ. ನಮಗ ತಿಳಿದ ಮಟ್ಟಿ ನಮ್ ಗುರು ಬುದ್ಧಿ ಕೊಟ್ಟ. ಪದಮಗೊಂಡನ ತಂದೆ ಆದಿಗೊಂಡ ಏನ್ ಮಾಡ್ತಿದ್ದ, ಆ ಹೊಲ ಬೀಳ ಬಿದ್ದಿತ್ತು. ಹೊಲದಾಗ ಕಂಟಿ ಎಲ್ಲ ಕಡಿತಿದ್ದ. ಪರಮಾತ್ಮ ಇವನು ಭಕ್ತಿ ನೋಡ್ಲಿಕ್ಕ ಆದಿಗೊಂಡನ ಹೊಲಕ್ಕೆ ಬಂದ. ನಟ್ಟು ಕಡಿಯುವಂತ ಸಂದರ್ಭದೊಳಗೆ ವೇಷ ಬದಲು ಮಾಡಿಕೊಂಡು ಆದಿಗೊಂಡನ ಹೊಲಕ್ಕೆ ಬಂದ. ಅವಾಗ ಆದಿಗೊಂಡಗ ಒಂದು ಮಾತು ಕೇಳ್ದ ಪರಮಾತ್ಮ, ಯಪ್ಪ ನನಗ ಹಸು ಬಾಳ ಆಗ್ಯದ, ನನಗ ಒಂದ್ ಸ್ವಲ್ಪ ಏನಾರೇ ಪ್ರಸಾದ ಇದ್ರ ಹಾಕಲ ಅಂದಾಗ ಆದಿಗೊಂಡ ಅಂದ, ಯಪ್ಪ ನಾತ್ರ ಏನೋ ತಂದಿನ ಮನೆಗೆ ಹೋಗಿ ತರ್ತೀನಿ, ನೀ ಗಿಡದ ತೆಳಗ ವಿಶ್ರಾಂತಿ ಮಾಡು. ಆದಿಗೊಂಡ ಮನೆಗೆ ಹೋಗಿ ಬುತ್ತಿ ತಗೊಂಡು ಬರೋದ್ರಾಗ ಪರಮಾತ್ಮ ಆದಿಗೊಂಡನ ಹೊಲ ಎಲ್ಲ ಕಂಟಿ ಕಡದು ಸ್ವಚ್ಛ ಮಾಡಿ ಹೋಗಿ ಒಂದು ಗಿಡದ ತೆಳಗ ಕೊತ್ತ. ಮೈ ಎಲ್ಲ ಬೆವರು ಬಿಟ್ಟಿತ್ತು. ಒಂದು ಹನಿ ಬೆವರು ತೆಗೆದು ಹಿಂಗ ಒಗದ ಅಲ್ಲಿ ಒಂದು ಹುಳ ಉತ್ಪತ್ತಿ ಆಯ್ತು. ಆ ಹುಳ ಉತ್ಪತ್ತಿ ಆಯ್ತು. ಯಪ್ಪ ನನಗೆ ಈ ಧರಣಿ ಮ್ಯಾಗ ನೀ ಯಾಕೆ ಹುಟ್ಟಿಸ್ತಿ? ಹುಳ ಪರಮಾತ್ಮಗೆ ಕೇಳ್ತು. ಅವಾಗ ಹೇಳ್ತಾನ, ಈ ಧರಣಿ ಮ್ಯಾಗ ನಿನಗೆ ಯಾಕೆ ಹುಟ್ಟಿಸಿನಿ ಅಂದ್ರೆ ನಿಂದೊಂದು ಕೋಲು ಬೆಳೆದದ. ಈ ಮರ್ತಿ ಲೋಕದಾಗ ನಿನ್ನ ಒಂದು ಕೋಲು ಬೆಳೆದದ. ಆ ಮೂರಕ್ಕ ನಿನ್ನ ಹುತ್ತಿನೊಳಗ ಹೋಗಿ ನೀ ಇರು. ನಾ ಯಾವಾಗ ಹೊರಗ ಬಾ ಅಂತ ಆಜ್ಞೆ ಮಾಡ್ತೀನಿ ಅವಾಗ ನೀ ಹೊರಗ ಬಾ. ಶಿಂಬಿಗೋಡಿನ ಟಗರಾಗಿ ಆ ಹುಳ ಹೋಗಿ ಮೂರ್ ಕಣ್ಣಿನ ಹುತ್ತಿನಾಗ ಕುತ್ತದ. ಇನ್ನ ಅದಕ್ಕೆ ಪರಮಾತ್ಮ ಭಾತ್ ಆಜ್ಞೆ ಮಾಡಿಲ್ಲ, ಆ ಟಗರ ಮ್ಯಾಗ ಬಂದಿಲ್ಲ. ಪರಮಾತ್ಮನ ಆಜ್ಞೆ ಸಂಬಂಧ ಯಾಕೆ ಬಂದಿಲ್ಲ ಅಂದ್ರೆ ಪರಮಾತ್ಮನ ಆಜ್ಞೆ ಆಗ್ಬೇಕಾಗ್ಯದ, ಅದಕ್ಕೆ ಬಂದಿಲ್ಲ. ಇಷ್ಟೇ ನಿನ್ ಕ್ವಶನ್ ಕೂತು ಕುಲ್ಲಾತ್ನ ಅನ್ನಲ್ಲ, ನಮಗಿಟ್ಟು ತಿಳಿದದ. ಅದಕ್ಕೆ ಹೇಳ್ತಾರೆ, ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ ಜಗತ್ತೇನು ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ. ಅದಕ್ಕೆ ಹೇಳಿ ಗೌಡ್ರಿಗೇನೋ ಹಾಡಿಸ್ಬೇಕಲ್ಲಕತ್ತಾರ, ದಯವಿಟ್ಟು ಬಂದ್ ಹಾಡ್ರಿ ಗೌಡ್ರ. ಗೌಡ್ರ ಬರ್ರಿ. ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚಬೇಕ್ರಿ. ಹೆಂಗ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚಬೇಕು, ಗಾಳಿ ಬೇಕಾದ್ರೆ ಫ್ಯಾನ್ ಹಚ್ಚಬೇಕು, ಮಾಮ ಬೇಕಾದ್ರೆ ಫೋನ್ ಹಚ್ಚಬೇಕು. ಅವು ಯಾರು ಹೇಳಿದ್ ಹೇಳ್ಕೊಡ ಚಂದ ಆಗಲ್ಲ. ಬರ್ರಿ ಬರ್ರಿ ಗೌಡ್ರ ಬರ್ರಿ. ನಿಮ್ ಗೌಡ್ರು ಅವ್ರ ಗೌಡ್ರು ಕರೀರಿ. ಟೈಮ್ ಆಗ್ತದ ಬರ್ರಿ, ನಾವು ದೂರ ಹೋಗ್ಬೇಕು.